I welcome you all to another search of properties in ಮೈಸೂರು. ನಾನಿವತ್ತಿರೋದು ಮೈಸೂರು ವಿಜಯನಗರ 4ನೇ ಹಂತ ಪಕ್ಕದಲ್ಲಿರುವಂತಹ ವಿನಾಯಕ ಎನ್ಕ್ಲೇವಲ್ಲಿದ್ದೀನಿ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡ ಅನುಮೋದಿತ ರೆಸಿಡೆನ್ಷಿಯಲ್ ಲೇಔಟ್ ಇದು. ಕುಡಿಯೋ ನೀರು ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನ್ ಪ್ರತಿಯೊಂದು ಇರುವಂತಹ ಬಹಳಷ್ಟು ಮನೆಗಳಾಗಿರುವಂತಹ, ಬಹಳ ರೇರಲ್ಲಿ 1-2 ಖಾಲಿ ಸೈಟ್ಗಳ ಖಾಲಿ ನಿವೇಶನಗಳಿರುವಂತಹ ಆಲ್ಮೋಸ್ಟ್ ಫೀಲ್ಡ್ ಅಂತಲೇ ಹೇಳಬೇಕು. ಆ ಥರ ಏರಿಯಾ ಇದು ವಿನಾಯಕ ಎನ್ಕ್ಲೇವ್ ಅಂತ ಇರುವಂತಹದ್ದು. ನನ್ನ ಹಿಂಭಾಗದಲ್ಲಿ ಸ್ನೇಹಿತರೆ ನೀವು ಇವಾಗ ಏನು ನೋಡ್ತಾ ಇದ್ದೀರಾ, 20-30 600 ಸ್ಕ್ವೇರ್ ಫೀಟ್ ಲ್ಯಾಂಡಲ್ಲಿ ಸರಿಸುಮಾರು 11 ಚದರ ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ ಸೇಲ್ಗಿದೆ. ಮೈಸೂರು ಮಧ್ಯಭಾಗದಿಂದ ಈ ವಿಡಿಯೋ ನೋಡ್ತಾ ಇದ್ದರು ಅಕಸ್ಮಾತಾಗಿ ನಮಗೆ ಮೈಸೂರು ಹೊಸಬರು ಅಥವಾ ಮೈಸೂರು ಗೊತ್ತಿದ್ದು ಸಹ ನಮಗೆ ಈ ವಿನಾಯಕ ಎನ್ಕ್ಲೇವ್ ವಿಜಯನಗರ 4th ಸ್ಟೇಜ್ ಪಕ್ಕದಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತಂದರೆ, ಮೈಸೂರು ಮಧ್ಯಭಾಗದಿಂದ ದೇವರಾಜ ರೋಡ್ ರಸ್ತೆ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಸಿಟಿ ಸೆಂಟರ್ ಇಂದ ಇಲ್ಲಿಗೆ ಸರಿ ಸುಮಾರು 11 ಕಿಲೋಮೀಟರ್ ಆಗುತ್ತೆ. ಈಗಾಗಲೇ ಹೇಳದಂತೆ ಎಲ್ಲ ಸೌಕರ್ಯಗಳು ಸುಸರ್ಜಿತವಾಗಿರುವಂತಹ ರೆಸಿಡೆನ್ಷಿಯಲ್ ಲೇಔಟ್ ಇದು. ಬನ್ನಿ, ಈ ಮನೆ ಹೇಗಿದೆ, ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂತ, ಡಿಸೈನ್ ಇದೆ, ಏನು ಮೆಟೀರಿಯಲ್ ಯೂಸ್ ಮಾಡಿ ಕಟ್ಟಿರುವಂಥದ್ದು ಅನ್ನೋದನ್ನು 1 by 1 ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಪಾರ್ಕಿಂಗ್ ವಿಚಾರ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇವತ್ತಿನ ನೀವು ನೋಡ್ತಾ ಇರುವಂಥದ್ದು ಪಾರ್ಕಿಂಗ್ ಏರಿಯಾ ಆಫ್ ದ ಪ್ರಾಪರ್ಟಿ. ಸ್ವಲ್ಪ ಹೈಟ್ ಮಾಡಿದ್ದಾರೆ, ಅಂದರೆ ರೋಡ್ ಲೆವೆಲ್ಗಿಂತ ಇದನ್ನು ಸ್ವಲ್ಪ ಹೈಟ್ ಮಾಡಿದ್ದಾರೆ, ಅರೌಂಡ್ ಅರ್ಧ ಅಡಿ ಹೈಟ್ ಮಾಡಿರೋದ್ರಿಂದ ನಿಮಗೆ ಇಲ್ಲಿ ಆನ್ ಗೋಯಿಂಗ್ ಟ್ರಾಫಿಕ್ಗಳಲ್ಲಿ ನಿಮ್ಮ ಕಾರ್ ನಿಲ್ಲಿಸಿದಾಗ ಯಾವುದೇ ಥರ ತೊಂದರೆ ಆಗಬಾರ್ದು ಅಥವಾ ಆಕ್ಸಿಡೆಂಟ್ಗೆ ಅವಕಾಶ ಆಗಬಾರ್ದು ಅಂತ ಒಂದರ ಮೇಲ್ಗಡೆ ರ್ಯಾಂಪ್ ಥರ ಮಾಡಿದ್ದಾರೆ. ಇಲ್ಲಿ ನೀವೊಂದು ಮಿಡ್ ಸೈಜ್ ಅಥವಾ ಸ್ಮಾಲ್ ಸೈಜ್ ಕಾರ್ನ ಖಂಡಿತವಾಗ್ಲೂ ನಿಲ್ಲಿಸ್ಬೋದು ವಿತೌಟ್ ಆನ್ ಗೋಯಿಂಗ್ ಡಿಸ್ಟರ್ಬಿಂಗ್ ದಿ ಆನ್ ಗೋಯಿಂಗ್ ಟ್ರಾಫಿಕ್. ಬನ್ನಿ ಮನೆ ಒಳಗೆ ಹೋಗಿ ನೋಡೋಣ ಯಾವ ಥರ ಕಟ್ಟಿದ್ದಾರೆ, ಏನು ಥರ ಅಂತ. ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಬಂದಾಗ ವೀಕ್ಷಕ ಮಿತ್ರರಿಗೆ ಎಲ್ರಿಗೂ ಹೇಳಬೇಕು, ಈ ಮನೆಯಲ್ಲಿ ಅದಕ್ಕೆ ಆದಂಥ ಇಂಡಿಪೆಂಡೆಂಟ್ ವಾಟರ್ ಸೋರ್ಸ್ ಅಂದರೆ ಬೋರ್ವೆಲ್ ಇದೆ. ಇಲ್ಲಿಗೆ ಕುಡಿಯೋ ನೀರು ವ್ಯವಸ್ಥೆ, ಈ ಲೇಔಟ್ದೇ ಆದಂತಹ ಕುಡಿಯೋ ನೀರು ವ್ಯವಸ್ಥೆ ಇದೆ ಅಂದರೂ ಸಹ ಇಲ್ಲಿ ಇದನ್ನು ಕಟ್ಟಿರುವಂತಹ ಮಾಲೀಕರು, ಬಿಲ್ಡರು ಇದಕ್ಕೆ ಆದಂತಹ ಬೋರ್ವೆಲ್ ಹಾಕಿದ್ದಾರೆ. ಸರಿಸುಮಾರು 6000 ಲೀಟರ್ ಸಂಪ್ ಇಟ್ಟಿದ್ದಾರೆ. ಮತ್ತು ಇದೆ ಸಂಪ್ ಏರಿಯಾ, ನೀವು ನೋಡ್ತಾ ಇರುವಂಥ ಆಂಟಿ ಸ್ಕೇಲ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ನಾನೀಗ ದಿಸ್ ಇಸ್ ದ ಸೌತ್ ಫೇಸಿಂಗ್ ಸೈಟಲ್ಲಿ ನಾನೀಗ ಈಸ್ಟ್ ಫೇಸಿಂಗ್ ಡೋರಿಂದ ಒಳಗೆ ಹೋಗ್ತಾ ಇದ್ದೀನಿ. ಒಳಗೆ ಹೋಗೋಕ್ಕಿಂತ ಮುಂಚೆ ಈ ಮನೆನ ವಾಸ್ತು ಅನುಗುಣವಾಗಿ, ನೀವು ವಾಸ್ತು ನಂಬ್ತೀರಿ, ವಾಸ್ತು ಪಕ್ಕ ನೋಡಬೇಕು ಅಂತ ಇದ್ದವರಿಗೆ ಖಂಡಿತವಾಗ್ಲೂ ದಿಸ್ ಅ ವೆರಿ ಬೆಸ್ಟ್ ಚಾಯ್ಸ್ ಅಂತಲೇ ಹೇಳಬೇಕು. ವಾಸ್ತು ಅನುಗುಣವಾಗಿ ಕಟ್ಟಿರುವಂತಹ ಮನೆ, ಆಂಟಿಸ್ಕಿಟ್ ಟೈಲ್ಸ್ ಹಾಕಿ. ಇಲ್ಲಿಂದ ನೀವೇನು ನೋಡ್ತೀರಿ, ಮನೆ ಎಂಟ್ರೆನ್ಸ್ ಆಫ್ ದಿ ಪ್ರಾಪರ್ಟಿ, ಇಲ್ಲಿಂದ ಮನೆ ಒಳಗೆ ಎಲ್ಲ ಸಹ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ ನೀವು ನೋಡ್ತಾ ಇರುವಂಥದ್ದು ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್ ಆಫ್ ದ ಡೋರ್. ಇದಕ್ಕೆ ಹಾಕಿರುವಂಥ ಫ್ರೇಮು ಮತ್ತು ಇದಕ್ಕೆ ಹಾಕಿರುವಂತಹ ಡೋರಿನಂತೆ ಫಸ್ಟ್ ಕ್ವಾಲಿಟಿ ಮತ್ತು ಬಹಳ ಬಿಗ್ ಸೈಜ್, ಬೃಹದಾಕಾರವಾಗಿರುವಂತಹ ಫ್ರೇಮ್ ಇದೆ. ಅದಕ್ಕೆ ಅಂತ ಆ್ಯಂಟಿ ಲುಕ್ಕನ್ನ ಕೊಟ್ಟಿರುವಂಥದ್ದು. ಇದು ಯುರೋಪಾದ ಲಾಕ್ಗಳನ್ನ ಹಾಕಿದ್ದಾರೆ. ಗ್ರನೈಟ್ ಫ್ಲೋರಿಂಗ್ ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಾನು ಮನೆಯ ಎಂಟ್ರೆನ್ಸ್ ಅಂದರೆ ಹಾಲಲ್ಲಿದ್ದೀನಿ. ಅದು ಲಿವಿಂಗ್ ಸ್ಪೇಸ್ ಸರಿಸುಮಾರು 8ರಿಂದ 10 ಸೀಟರ್ ನೀವು ಸೋಫಾನ ಹಾಕೋದು, ಮಧ್ಯದಲ್ಲಿ ಟೀಪಾಯ್ ಇಟ್ಕೊಂಡ್ರು ಸಹ ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗಲ್ಲ. ಗಾಳಿ ಮತ್ತು ಬೆಳಕು 20-30 ಮನೆಗಳಲ್ಲಿ ಬಹಳಷ್ಟು ಜನ ಕೇಳೋದು ಕತ್ಲೆ ಇರುತ್ತೆ ಅಂತ. ನಾನೀಗ ವಿಡಿಯೋ ಶೂಟ್ ಮಾಡ್ತಾ ಇರೋದು ಯಾವುದೇ ತರಹದ ನಾನು ಲೈಟಿಂಗ್ಗಳನ್ನ, ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಈ ಮನೇಲಿ ಏನು ಲೈಟಿಂಗ್ಗಳನ್ನ ಬಹಳಷ್ಟು ಚೆನ್ನಾಗಿರುವಂಥ ಲೈಟಿಂಗ್ಗಳನ್ನೇ ಹಾಕಿದ್ದಾರೆ, ಅದರಲ್ಲಿ ಮಾತ್ರ ನಾನು ಶೂಟ್ ಮಾಡ್ತಾ ಇದ್ದೀನಿ. ದಿಸ್ ದ ಲಿವಿಂಗ್ ಏರಿಯಾ. ನೀವು ಎಂಟ್ರೆನ್ಸ್ ಈಸ್ಟಿಂದ ಎಂಟ್ರೆನ್ಸ್ ಆಗ್ತೀರಾ. ಸಿಟ್ಟಿಂಗ್ ಏರಿಯಾ, ಇಲ್ಲಿ ಟಿ ವಿ ಕ್ಯಾಬಿನೆಟ್ ಫುಲ್ ಸೈಜ್ ಮಾಡಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಇದೆ, UPS ಪಾಯಿಂಟಲ್ಲಿದೆ. ಸೊ ದಿಸ್ ಇಸ್ ದಿ ಕಿಚನ್ ಏರಿಯಾ. ನನಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ವಾಸ್ತು ಅನುಗುಣವಾಗಿ ಕಟ್ಟಿರುವಂತಹ ಮನೆ ಅಂತ. ನೋಡಿ, ಎಲ್ ಶೇಪಲ್ಲಿ ಇದು ಅಗ್ನಿಮೂಲೆ. ಮೇನ್ ಡೋರ್ ಸೌತ್ ಫೇಸಿಂಗಲ್ಲಿ ಬಂದೇನೋ ಮೇನ್ ಡೋರ್ ಪಕ್ಕದಲ್ಲೇ ಇರುವಂಥದ್ದು ಅಗ್ನಿಮೂಲೆ. ಎಲ್ ಶೇಪಲ್ಲಿ ಗ್ರನೈಟ್ ಟಾಪ್ ಹಾಕಿದ್ದಾರೆ. SS ಸ್ಟೈನ್ಲೆಸ್ ಸ್ಟೀಲ್ದು ಟ್ಯಾಪ್ಗಳಿದೆ, ಸಿಂಕ್ ಇದೆ. ಇಲ್ಲೇ ಒಂದು ನಿಮಗೆ ರೆಫ್ರಿಜರೇಟರ್ ಪಾಯಿಂಟು, ವಾಟರ್ ಫಿಲ್ಟರ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಇದೆ. ನೀವೀಗ ನೋಡ್ತಾ ಇರುವಂಥದ್ದು ಸ್ಟೋರೇಜ್ ಸ್ಪೇಸ್. ಮತ್ತು ಮೇಲ್ಗಡೆನೂ ಸಹ ಎಲ್ ಶೇಪಲ್ಲಿ, ಇದು ಯಾವ ಶೇಪಲ್ಲಿ ಈ ಗ್ರನೈಟ್ ಮಾಡಿದ್ದಾರೆ, ಇದೇ ಥರ ಎಲ್ ಶೇಪಲ್ಲಿ ಮೇಲ್ಗಡೆ ಸಹ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಸೊ ಇದು ಪೂಜಾ ದೇವರ ಕೋಣೆ. ಒಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು. ಇದಕ್ಕೂ ಸಹ ಅಷ್ಟೇ ನೀವು ನೋಡ್ತಾ ಇರುವಂಥದ್ದು ಟೀಕ್ ಫ್ರೇಮ್ ಇದೆ, ಗ್ಲಾಸ್ ಹಾಕಿದ್ದಾರೆ. ಅದಕ್ಕೂ ಸಹ ಟೀಕ್ ಫ್ರೇಮ್ ಹಾಕಿದ್ದಾರೆ. ಎಲ್ಲೂ ಸಹ ಈ ಮನೆಯಲ್ಲಿ ವುಡ್ ವರ್ಕ್ ಆಗಿರ್ಬೋದು, ಗ್ರನೈಟ್ ಫ್ಲೋರಿಂಗ್ ಆಗಿರ್ಬೋದು, ಮೆಟೀರಿಯಲ್ ಯೂಸ್ ಯಾವುದೇ ಥರ ಇನ್ಫೀರಿಯರ್ ಕ್ವಾಲಿಟಿ ಖಂಡಿತವಾಗ್ಲೂ ನಿಮಗೆ ಕಂಡು ಬರಲ್ಲ. ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಈಗ ನೋಡಿ, ನೀವು ನೋಡ್ತಾ ಇರೋದು ಫಾಲ್ ಸೀಲಿಂಗ್ ಮತ್ತು ಫ್ಯಾನ್ಗಳು, ಲೈಟ್ಗಳು ಎಲ್ಲವೂ ಸಹ
ಪೂರ್ಣ ಪ್ರಮಾಣದಲ್ಲಿ ಕಾಮಗಾರಿ ಮುಗಿದಿದೆ ಅಂತಲೇ ಹೇಳಬೇಕು ಇದನ್ನು. ಯಾಕಂದರೆ ನನಗೆಲ್ಲೂ ಸಹ ಪೆಂಡಿಂಗ್ ವರ್ಕ್ ಇದೆ ಅಂತ ಕಾಣಿಸ್ತಿಲ್ಲ. ನೀವು ವಾಸಕ್ಕೆ ಯೋಗ್ಯವಾಗಿರುವಂಥದ್ದು, ವಾಸ್ತಕ್ಕೆ ತಕ್ಕ ಇಮಿಡಿಯೇಟಾಗಿ ಬಂದು ಇರಲಿಕ್ಕೆ ಸರಿಯಾಗಿರುವಂತಹ ಮನೆ. ಸೊ ಗ್ರೌಂಡ್ ಫ್ಲೋರ್ ಇರುವಂತಹ ರೂಮ್ ನಂಬರ್, ಇದು 3 ಬೆಡ್ರೂಮ್ ಮನೆ, ರೂಮ್ ನಂಬರ್ 1 ಗ್ರೌಂಡ್ ಫ್ಲೋರ್ ಇರುವಂಥದ್ದು. ಇಲ್ಲೂ ಸಹ ಅಷ್ಟೇ ಫಾಲ್ ಸೀಲಿಂಗ್ ಇದೆ, ಫ್ಯಾನ್ ಇದೆ, LED ಲೈಟ್ಗಳು ಹಾಕಿದ್ದಾರೆ. ವಾರ್ಡ್ರೋಬ್ ನೋಡೋದು, ಮೇಲ್ಗಡೆ ಲಾಫ್ಟ್ ಇದೆ, ಸೊ ವಾರ್ಡ್ರೋಬ್ ಹಾಕಿದ್ದಾರೆ ಇಲ್ಲಿ. ಇಲ್ಲೂ ಸಹ ಟೀಕ್, ಅಗೇನ್ ಐ ಆಮ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಥಿಂಗ್, ಇಲ್ಲೂ ಸಹ ಟೀಕ್ ಡೋರು ಮತ್ತು ಟೀಕ್ ಫ್ರೇಮ್ ಇದೆ. ಗ್ರಾನೈಟ್ ಫ್ಲೋರಿಂಗ್ ಇಸ್ ಬಿನ್ ಕಂಟಿನ್ಯೂಡ್. ಬನ್ನಿ ಈಗ ಮನೆಯ ಹಿತ್ತಲು ಅಥವಾ ಮನೆಯ ಹಿಮ್ಮ ಬ್ಲಾಸ್ಟ್ ಪೋರ್ಷನ್ ಆಫ್ ದ ಪ್ರಾಪರ್ಟಿ ನೀವು ನೋಡಬಹುದು. ಅಪ್ ಟಿಲ್ ದ ಟೆರೇಸ್ ಸೀಲಿಂಗ್ ತನಕನೂ ಟೈಲ್ಸ್ಗಳನ್ನ ಹಾಕಿದರೆ, ಆ್ಯಂಟಿಸ್ಗೆ ಟೈಲ್ಸ್ ಇದೆ, ಇಂಡಿಯನ್ ಸ್ಟೈಲ್ ಕಮೋಡ್ ಇದೆ, ವಾಟರ್ ಹೀಟ್ರಿಗೆ ಆಪ್ಷನ್ ಮಾಡಿದ್ದಾರೆ, ಇದು ಮಿಕ್ಸರ್ಗಳು ಹಾಕಿದ್ದಾರೆ, ವಾಟರ್ ಹೀಟ್ರಿಗೆ ಆಪ್ಷನ್ ಮಾಡಿದ್ದಾರೆ, ಶವರ್ ಇದೆ. ಇಲ್ಲಿ ಬೋರ್ವೆಲ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಮುಂದ್ಗಡೆ ಸಂಪು, ಹಿಂದೆ ಬೋರ್ ಇದೆ. ಸೊ ಕ್ಲೀನಿಂಗ್ ಏರಿಯಾ ಅಂದರೆ ನಿಮ್ಮ ದೊಡ್ಡ ಪಾತ್ರೆ ಇದರ ಇದ್ದರೆ ಇಲ್ಲೇ ಇಟ್ಕೋಬೋದು. ಅಥವಾ ನಾನು ಇನ್ನೊಂದು ಜಾಗ ತೋರಿಸ್ತೀನಿ ನಿಮಗೆ, ವಾಷಿಂಗ್ ಮಿಷಿನ್ ಪಾಯಿಂಟ್ಗೆ ಬೇಡ ಅಂದರೆ ಇಲ್ಲೂ ವಾಷಿಂಗ್ ಮಿಷಿನ್ ಇಟ್ಕೊಂಡು ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ವಾಟರ್ ಎರಡಕ್ಕೂ ಅವಕಾಶ ಇದೆ. ಬಟ್ಟೆನ ಇಲ್ಲೇ ಒಳಗಾಕೋದು, ಇಲ್ಲಿ ಯಾವುದೇ ಥರ ಮೂಮೆಂಟ್ ಆಗದಂಗೆ, ಅಂದರೆ ಯಾರು ಬೇರೆಯವ್ರು ಬರದೇ ಇದ್ದಂಗೆ ಸೇಫ್ಟಿ ಗ್ರಿಲ್ಗಳನ್ನ ಈಗಾಗಲೇ ಹಾಕಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ. ಸೊ ದಿಸ್ ಈಸ್ ದಿ ಗ್ರೌಂಡ್ ಫ್ಲೋರ್. ಐ ಹ್ಯಾವ್ ಕಂಪ್ಲೀಟ್ಲಿ ಫಿನಿಶ್ಡ್. ನೀವು ಪಾರ್ಕಿಂಗ್ ಏರಿಯಾ ನೋಡಿದ್ರಿ, ಎಂಟ್ರೆನ್ಸ್ ನೋಡಿದ್ರಿ, ಕಿಚನ್ ಏರಿಯಾ, ಪೂಜಾ ರೂಮ್, ಒಂದು ರೂಮು, TV ಕ್ಯಾಬಿನೆಟ್ಟು, ಅದ್ರ ಹಿಂಭಾಗದಲ್ಲಿರುವಂಥ ಕಾಮನ್ ವಾಶ್ರೂಮು, ಅದ್ರ ಬ್ಯಾಕ್ ಸೈಡಲ್ಲಿ ನಿಮಗೆ ಇರುವಂತಹ ಕ್ಲೀನಿಂಗ್ ಏರಿಯಾ ಮತ್ತು ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಜಾಗನೂ ತೋರಿಸಿದೆ. ನಾನೀಗ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿಗೆ ಹೋಗ್ತಾ ಇದ್ದೀನಿ. ಬನ್ನಿ. ಬಹಳಷ್ಟು ಗೋಡೆಗಳಲ್ಲಿ ನಾವು ಈ ಥರ ಟೆಕ್ಸ್ಚರ್ ಪೇಂಟ್ಗಳನ್ನ ನೋಡಬಹುದು. ಬಹಳ ಚೆನ್ನಾಗಿದೆ ಇದು. SS ರೇಲಿಂಗ್ಸ್, ಹೈ ಕ್ವಾಲಿಟಿ ಸ್ಟೈನ್ಲೆಸ್ ಸ್ಟೀಲ್ ರೇಲಿಂಗ್ಸ್ಗಳನ್ನ ನಾವು ಇಲ್ಲಿ ಕಾಣಬಹುದು. 2 ರೂಮ್ಗಳಿದೆ ಇಲ್ಲಿ. ಸೊ ನನ್ನ ಪ್ರಕಾರ ದಿಸ್ ಇಸ್ ದಿ ಮಾಸ್ಟರ್ ಬೆಡ್ರೂಮ್. ಇದು ರೂಮ್ ನಂಬರ್ 2 ನಾನು ನಿಮಗೆ ತೋರಿಸ್ತಾರೆ. 2ನೇ ರೂಮು. ನೀವಿಲ್ಲಿ ಒಂದು ಕಿಂಗ್ ಸೈಜ್, ಖಂಡಿತವಾಗ್ಲೂ ಒಂದು ಕಿಂಗ್ ಸೈಜ್ ಬೆಡ್ನ ಹಾಕ್ಕೋಬಹುದು. ಈ ಕಡೆ ಅಂದರೆ ನೀವು ಇಲ್ಲಿ ಬೆಡ್ ಏರಿಯಾ ಇಲ್ಲಿ ಹಾಕ್ಕೊಂಡು TV ಕ್ಯಾಬಿನೆಟಿಗೆ ಕೊಟ್ಟಿದ್ದಾರೆ, ವಾರ್ಡ್ರೋಬ್ಸ್ಗಳಿದೆ, ಕ್ರಾಸ್ ವೆಂಟಿಲೇಷನ್ಗೆ ಅವಕಾಶ ಮಾಡಿದ್ದಾರೆ. ಇಲ್ಲಿ ಬಾಲ್ಕನಿ ಏರಿಯಾ ನೀವು ನೋಡಬಹುದು. ಬಹಳ ವಿಶಾಲವಾಗಿರುವಂತಹ ಬಾಲ್ಕನಿ ಏರಿಯಾ ಕೊಟ್ಟು ತೋರಿಸ್ಬಿಡ್ತಾ ಇದ್ದೀನಿ ನಾನು ನಿಮಗೆ. ಸೊ ಇದಕ್ಕೆ ಆದಂಥ ವಾಶ್ರೂಮ್ ಇದೆ, ಕನ್ಸೀಲ್ಡ್ ಕಮೋಡ್ ಇದೆ, ಸಿಂಕ್ ಇದೆ, ವಾಟರ್ ಹೀಟರ್, ವೆಂಟಿಲೇಟರ್ಸ್, ಪ್ರತಿಯೊಂದಕ್ಕೂ ಇಲ್ಲಿ ಮಾಡಿರುವಂಥದ್ದು, ಪ್ರತಿಯೊಂದು ಆಗಿರುವಂಥದ್ದು. ಇನ್ನೇನು ಇಲ್ಲಿ ಈ ರೂಮಲ್ಲಿ ನೋಡಿದಾಗಲೂ ಸಹ ಯಾವುದೇ ಥರ ಪೆಂಡಿಂಗ್ ವರ್ಕ್ ಇಲ್ಲ. ನೀವು ನಾಳೆನೇ ಬಂದು ವಾಸಕ್ಕೆ ಯೋಗ್ಯವಾಗಿರುವಂತಹ ಮನೆ. ಸೊ ಮೂವಿಂಗ್ ಟು ದಿ ರೂಮ್ ನಂಬರ್ 3. ಬನ್ನಿ. ಇದು ಮಾಸ್ಟರ್ ಬೆಡ್ರೂಮ್ ಆಯಿತು. ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲೇ ಇರುವಂತಹ ಇನ್ನೊಂದು ರೂಮ್ ಇದು. ಇಲ್ಲಿ ಏನು ಮಾಡಿದ್ದಾರೆ ಅಂತ ಸ್ನೇಹಿತರೆ ನೋಡಿ, ಇಲ್ಲಿ ಒಂದು ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ಸ್ ಹಾಕ್ಬಿಟ್ಟು, ಯಾಕಂದರೆ ಇದಾದ ನಂತರ ಇನ್ನೇನು ಬಿಲ್ಟಪ್ ಏರಿಯಾ ಇಲ್ಲ, ಅಂದರೆ ಇನ್ನೇನು ಮೇಲ್ಗಡೆ ಇನ್ನೇನು ಇಲ್ಲ, ಟೆರೆಸ್ ಹೋಗೋ ಅಂಥ ಮೆಟ್ಲುಗಳನ್ನ ಇಲ್ಲದೆ ಮೇಲಕ್ಕೆ ಟೆರೆಸ್ ಕೊಟ್ಟಿದ್ದಾರೆ. ಅದಕ್ಕಾಗೇ ಇಲ್ಲಿ ಒಂದು ವಾಟರ್ ಇನ್ಲೆಟ್ಟು, ವಾಟರ್ ಔಟ್ಲೆಟ್ಟು, ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ಇನ್ನೊಂದು ವಾಶ್ರೂಮ್. ದಿಸ್ ಇಸ್ ದಿ ರೂಮ್ ನಂಬರ್ 3. 3ನೇ ಬಾತ್ರೂಮು, 3ನೇ ರೂಮು. ನೀವು ಗ್ರೌಂಡ್ ಫ್ಲೋರ್ಲಿ ಒಂದು ಕಾಮನ್ ಬಾತ್ರೂಮ್ ನೋಡಿದ್ರಿ, ಕನ್ಸೀಲ್ಡ್ ಟ್ಯಾಂಕ್ ಇದೆ, ಕನ್ಸೀಲ್ಡ್ ಕಮೋಡ್ ಇದೆ, ವಾಟರ್ ಫಿಕ್ಸ್ಚರ್ಸ್ನ ಹಾಕಿದ್ದಾರೆ, ವಾಟರ್ ಹೀಟರ್ಗೆ ಅವಕಾಶ ಇದೆ, ಮೇಲ್ಗಡೆ ಸೋಲಾರ್ಗೂ ಸಹ ಅವಕಾಶ ಮಾಡಿದ್ದಾರೆ. ಸೊ ಇದು 3 ಬೆಡ್ರೂಮ್ ಇರುವಂತಹ ಮನೆ. ಮೈಸೂರು ವಿಜಯನಗರ 4ನೇ ಹಂತ, 2ನೇ ಘಟ್ಟ ಆದ ನಂತರ ಈ ಕಡೆ ಒಂದು ಕಡೆ ಹೂಟಗಳ್ಳಿ ಬರುತ್ತೆ, ಇನ್ನೊಂದು ಕಡೆ ವಿಜಯನಗರ 4ನೇ ಹಂತ ಬರುತ್ತೆ. ಇಲ್ಲಿ ಇರುವಂತಹ 3 ಬೆಡ್ರೂಮ್ ಮನೆ ಇದು ಸೇಲ್ಗಿದೆ. ಸೌತ್ ಫೇಸಿಂಗ್ ಸೈಟ್, 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ, ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಸುಸರ್ಜಿತವಾಗಿರುವಂತಹ ಮನೆ. ಈ ಪದನ ನಾನು ಹಲವಾರು ಸರಿ ಬಳಸಿದ್ದೀನಿ ಸ್ನೇಹಿತರೆ. ಸುಸರ್ಜಿತ ಅಂತ ಅಂದರೆ ಏನು ಅಂತಂದರೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ದಿನದ ಕಸ ತೊಗೊಂಡು ಹೋಗುವಂತಹ ವ್ಯವಸ್ಥೆ, ಇದಕ್ಕೆ ಆದಂತಹ ಬೋರ್ವೆಲ್ಲು, ಸುತ್ತಮುತ್ತ ಅಂಗಡಿ ಮುಂಗಟ್ಟುಗಳು, ಡಾಕ್ಟರ್ಸ್ ಕ್ಲಿನಿಕ್ಕು, ಆಮೇಲೆ ಶಾಪಿಂಗ್ ಮಾಲ್ಗಳು ಎಲ್ಲ ಇರುವಂತಹ ಲೊಕೇಶನ್ನು, ಬಸ್ ಫೆಸಿಲಿಟಿ ಇದೆ. ಸೊ ಸ್ಕೂಲು, ಕಾಲೇಜು, ನಿಮ್ಮ ಮಕ್ಕಳಿಗೆ ಓದಲಿಕ್ಕೆ, ವಿದ್ಯಾಭ್ಯಾಸಕ್ಕೆ ಇರುವಂತಹ ಸ್ಕೂಲ್ಗಳು ಬೇಕು, ಕಾಲೇಜುಗಳು ಎಲ್ಲವೂ ಇರುವಂಥದ್ದು. ಸರಿಸುಮಾರು ಮೈಸೂರು ಮಧ್ಯಭಾಗದಿಂದ ಇಲ್ಲಿಗೆ 10ರಿಂದ 11 ಕಿಲೋಮೀಟರ್ ಆಗುತ್ತೆ. ಕೋಟಿಂಗ್ ರೇಟು, ಪ್ರಾಪರ್ಟಿ ವಿಸಿಟ್, ಅದರ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಸಂಕ್ಷಿಪ್ತವಾಗಿ ಹಾಕಿದ್ದೀನಿ. ಆಸಕ್ತರು ಈ ಮನೆನ
ಕೊಳ್ಳಲು ಆಸಕ್ತರು ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸಿ. ನಾವು ಸಿಗ್ತೀವಿ ಇದೇ ಥರ ಇಂಟ್ರೆಸ್ಟಿಂಗ್ ಮತ್ತು ಎಕ್ಸೈಟಿಂಗ್ ವೀಡಿಯೋಸ್ ತೊಗೊಂಡು, ಮನೆ ಸೈಟ್ಗಳನ್ನ ತೊಗೊಂಡು ಮೈಸೂರಿಂದ ನಾನು ತಿರ್ಗಾ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಎಲ್ಲರಿಗೂ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ ಆ್ಯಂಡ್ ಬಾಯ್.